ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ಮೊದಲಿನ ಕಾಲದಲ್ಲಿ ನಾವು ಹಲಸಿನ ಬೀಜವನ್ನು ಬೆಂಕಿಯಲ್ಲಿ ಸುಟ್ಟು ತಿಂತಿದ್ದೆವು. ಅದು ತುಂಬಾನೇ ಟೇಸ್ಟಿಯಾಗಿರ್ತಿತ್ತು. ಈಗ ಮೊದಲಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಒಲೆ ಇರ್ತಿತ್ತು, ಆಗ ಕೆಂಡದಲ್ಲಿ ಇದನ್ನು ಸುಟ್ಟು ತಿಂತಿದ್ದೆವು. ಈಗಿನ ಕಾಲದಲ್ಲಿ ಎಲ್ಲರ ಮನೆಯಲ್ಲಿ ಗ್ಯಾಸ್ ಆಗಿರಲಿ, ಇಂಡಕ್ಷನ್ ಇರುವುದರಿಂದ ನಮಗೆ ಒಲೆ ಹತ್ತಿಸ್ಲಿಕ್ಕೆ ಆಗುದಿಲ್ಲ. ಅದ ಅದನ್ನು ನಾನು ಗ್ಯಾಸ್ನ ಅಥವಾ ಇಂಡಕ್ಷನ್ ಮೂಲಕ ಹಲಸಿನ ಬೀಜವನ್ನು ಹುರಿದು ತೋರಿಸ್ತೇನೆ. ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡುವುದೆಂದು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಹಲಸಿನ ಬೀಜವನ್ನು ನಾನು ಹುರಿದು ಇಟ್ಟಿದ್ದೇನೆ. ತುಂಬಾನೇ ಟೇಸ್ಟಿಯಾಗಿ ಬಂದಿದೆ. ನಾನಿಲ್ಲಿ ಕಬ್ಬಿಣದ ಕಾವಲಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಇಂಡಕ್ಷನ್ ಕುಕ್ವೇರ್ ಅಲ್ಲಿ ಇಟ್ಟಿದ್ದೇನೆ. ನೀವು ಗ್ಯಾಸ್ ಮೇಲೆ ಕೂಡ ಇಡಬಹುದು. ಅದಕ್ಕೆ ನಾನು ತೊಳೆದಿಟ್ಟ ಹಲಸಿನ ಬೀಜವನ್ನು ಹಾಕ್ತಿದ್ದೇನೆ. ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟರೆ ಒಳ್ಳೆಯದು. ಎಲ್ಲ ಹಲಸಿನ ಬೀಜವನ್ನು ಈಗ ಸೇರಿಸಿ ಆಗಿದೆ. ಈಗ ಒಂದು 15 ನಿಮಿಷಗಳ ಕಾಲ ಅದು ಮಂದ ಉರಿಯಲ್ಲಿ ಅದನ್ನು ಹಾಗೆ ರೋಸ್ಟ್ ಆಗ್ಲಿಕ್ಕೆ ಬಿಡಬೇಕು. ಒಂದು 2 ನಿಮಿಷಗಳ ಕಾಲ ಅದನ್ನು ಮಿಕ್ಸ್ ಮಾಡಬೇಕು. ಆಮೇಲೆ ಅದನ್ನು ಹಾಗೆ ಬಿಡಬೇಕು. ನೋಡಿ, 15 ನಿಮಿಷ ಆಗಿದೆ. ಎಲ್ಲ ಹಲಸಿನ ಬೀಜಗಳು ರೋಸ್ಟ್ ಆಗಿದೆ. ಈಗ ತೆಗೆದು ಒಂದು ಪಾತ್ರೆ ಅಥವಾ ಪ್ಲೇಟಿಗೆ ಹಾಕಬೇಕು. ನೋಡಿ, ಎಲ್ಲವನ್ನು ನಾನು ಒಂದು ಪ್ಲೇಟಿಗೆ ಹಾಕಿದ್ದೇನೆ. ಅದರ ಸಿಪ್ಪೆಯನ್ನು ಈಗ ತೆಗಿತಾ ಇದ್ದೇನೆ. ಈಗ ನೋಡಿ, ತಯಾರಾಗಿದೆ ನಮ್ಮ ಹುರಿದ ಹಲಸಿನ ಬೀಜ. ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಧನ್ಯವಾದಗಳು.